ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ, ಕರ್ನಾಟಕದಲ್ಲಿ ಗ್ಯಾಸ್ಗೆ ಪರದಾಟ. ಯುಗಾದಿ ಹೋಳಿಗೆಗೂ ಇಲ್ಲ ಗ್ಯಾಸ್ ಎಮರ್ಜೆನ್ಸಿ ಡೇ 9. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭವಾಗಿ 19 ದಿನ ಆದರೆ ಕರ್ನಾಟಕದಲ್ಲಿ ಈ ರೀತಿಯ ಸಂಕಷ್ಟ ಆರಂಭ ಆಗಿ 9 ದಿನ. ಯುಗಾದಿ ನಾಳೆ, ಆದರೆ ಯುಗಾದಿ ಹಿನ್ನೆಲೆ ಹೋಳಿಗೆ ಅಂತಾನೆ ಒಂದು ಸ್ಪೆಷಲ್ ಆಗಿರೋ ಹೋಟೆಲ್ಗಳಿತ್ತಲ್ಲ, ಹೋಳಿಗೆಗೆ ಅಂತಾನೆ ಹೆಸರುವಾಸಿಯಾಗಿರುವ ಹೋಟೆಲ್ಗಳಿಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಕಾರಣ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಸಿಬ್ಬಂದಿ ಪರದಾಟವನ್ನ ಮಾಡ್ತಾ ಇದ್ದಾರೆ. ಶ್ರೀನಗರದ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆ ಹೋಟೆಲ್ಗೂ ಕೂಡ ಈಗ ಸಂಕಷ್ಟ ಎದುರಾಗಿದೆ. ಕಾರಣ ಸಾಕಷ್ಟು ಜನ ಹಬ್ಬದ ಸಂದರ್ಭದಲ್ಲಿ ಬಂದು ಹೋಳಿಗೆಯನ್ನ ತಗೊಂಡು ಹೋಗ್ತಾ ಇದ್ರು. ಆದರೆ ಈಗ ಇರುವುದು ಒಂದೇ ಒಂದು ಗ್ಯಾಸ್ ಸಿಲಿಂಡರ್, ಅದರಲ್ಲಿ ಹೋಳಿಗೆ ತಯಾರಿ ಮಾಡಬೇಕು. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ಈಗ ಗ್ರಾಹಕರಿಗೂ ಕೂಡ ಬೇಕಾದಂತಹ ರೀತಿಯಲ್ಲಿ ಹೋಳಿಗೆಗಳನ್ನು ಕೊಡೋಕ್ಕಾಗ್ತಾ ಇಲ್ಲ, ಅಥವಾ ತಾವೇನು ಅಡುಗೆಯನ್ನ ಮಾಡಿ ಬೇರೆ ಬೇರೆ ರೀತಿಯ ವೆರೈಟಿ ಫುಡ್ಗಳನ್ನು ಕೊಡ್ತಾ ಇದೀವಿ ಅದನ್ನು ಕೂಡ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇರುವಂತಹ ಒಂದು ಸಿಲಿಂಡರ್ನಲ್ಲಿ ಹೇಗಪ್ಪ ಅನ್ನುವಂತಹ ಆತಂಕ ಇದೀಗ ಅನ್ನಪೂರ್ಣೇಶ್ವರಿ ಹೋಟೆಲ್ನವರಿಗೆ ಕಾಡ್ತಾ ಇದೆ. ಹೋಟೆಲ್ನವರು ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಇದೀಗ ಅನ್ನೋದರ ಬಗ್ಗೆ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಕಳೆದ 8 ದಿನಗಳಿಂದ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಹೋಟೆಲ್ನವರು ಪರದಾಡ್ತಿದ್ದಾರೆ. ಈ ಮಧ್ಯೆ ಯುಗಾದಿ ಮತ್ತು ರಂಜಾನ್ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ಹೇಳಿ ಕೇಳಿ ಹೋಳಿಗೆಗೆ ಬಹಳ ಫೇಮಸ್. ಹೋಳಿಗೆಗಾಗಿ ಇರುವಂಥ ಹೋಟೆಲ್ಗಳಿದ್ದಾವೆ. ಈ ಹೋಟೆಲ್ಗಳಲ್ಲಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಪರದಾಟ ಶುರುವಾಗಿದೆ. ನಾವೀಗ ಶ್ರೀನಗರದ ಅನ್ನಪೂರ್ಣೇಶ್ವರಿ ಹೋಳಿಗೆ ಮನೆಯಲ್ಲಿದ್ದೇವೆ. ಈ ಹೋಟೆಲ್ನಲ್ಲಿ ಭಾಳ ಫೇಮಸ್ ಅಂತಂದರೆ ಹೋಳಿಗೆನೆ. ನಿಮಗೆ ಪ್ರತಿದಿನ 500ಕ್ಕೂ ಹೆಚ್ಚು ಹೋಳಿಗೆಯನ್ನು ಮಾಡ್ತಾರೆ. ಇನ್ಫ್ಯಾಕ್ಟ್ ಹಬ್ಬದ ಟೈಮಲ್ಲಿ ಅದು 1000 ಕೂಡ ಜಾಸ್ತಿ ಆಗುತ್ತೆ. ಬಟ್ ಆದರೆ ಹೋಳಿಗೆ ಮಾಡಲಿಕ್ಕೆ ಈಗ ಕಮರ್ಷಿಯಲ್ ಗ್ಯಾಸ್ ಸಿಗದೆ ಇರುವಂಥ ಪರಿಸ್ಥಿತಿ. 4000 ಕೊಟ್ಟರು ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಗ್ತಾ ಇಲ್ಲ. ಈಗಿರುವಂಥದ್ದು ಒಂದೇ ಒಂದು ಕಮರ್ಷಿಯಲ್ ಗ್ಯಾಸ್. ಆ ಗ್ಯಾಸಲ್ಲಿ ಈಗ ಅಡುಗೆ ತಯಾರಿ ಮಾಡ್ತಾ ಇರೋದು. ಹೊರಗಡೆ ಇರುವಂಥ ಒಂದು ಕಮರ್ಷಿಯಲ್ ಗ್ಯಾಸ್ ಇದೆ, ಅದು ಖಾಲಿ ಆಗಿದೆ. ಸೊ ಈ ರೀತಿಯಾಗಿ 4000 ಕೊಟ್ಟರು ಕೂಡ ಸಿಗ್ತಾ ಇಲ್ಲ ಅಂಥೇಳಿ ಮಾಲೀಕರು ಮಾತಾಡ್ತಾ ಇದ್ರು. ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಏನು ಹೇಳ್ತಾರೆ ಅಂತೇಳಿ. ಹೇಗೆ ಸರ್, ಪ್ರತಿ ವರ್ಷ ನಿಮಗೇನು ಪ್ರಾಬ್ಲಮ್ ಮಾಡ್ತಿದ್ದಿಲ್ಲ, ಈ ವರ್ಷ ಭಾರಿ ಪ್ರಾಬ್ಲಮ್ ಆಗಿದೆ ಸರ್. ಊಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟಾಗಿ ಒಂದು ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ ನಮಗೆಲ್ಲ. ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸ್ಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಒಲೆ ಯೂಸ್ ಆಗುತ್ತಲ್ವಾ? ಬಟ್ ಇಲ್ಲಿ ಅಲೋ ಮಾಡ್ತಾರೆ ನಮ್ಮ ಬಿಲ್ಡಿಂಗ್ ಓನರ್ಗಳು ಅಲೋ ಮಾಡಲ್ಲ ಸರ್. ಕೋಟ್ಯಾಂತರ ಬಂಡವಾಳ ಆಗಿರ್ತಾರೆ. ನಾವು ಡೈರೆಕ್ಟ್ ಸೌದೆ ಒಲೆ ಯೂಸ್ ಮಾಡೋದೆಲ್ಲ ಕಟ್ಸಿ ಮಾಡೋದಕ್ಕೆ ಟೈಮ್ ಇಲ್ಲ. ಯಾಕೆಂದ್ರೆ ಹಬ್ಬ ಇರೋದಿನ 2 ದಿವಸ, ಅದಕ್ಕೋಸ್ಕರ ಎಲ್ಲ ಕ್ಯೂರಿಂಗಲ್ಲಿ ಲೇಟ್ ಆಗುತ್ತೆ ಅಂತ ಇರೋದ್ರಲ್ಲಿ ಮಾಡ್ತಾ ಇದ್ದೀವಿ. ಗ್ರಾಹಕರು ತೊಂದರೆ ಆಗ್ಬಾರ್ದು ಅಂತ ಮಾಡ್ಕೊಡ್ತಾ ಇದ್ದೀವಿ. ಸೊ ಇದು ಸಿಚುವೇಶನ್. ನಿಮ್ಗೆ ನೋಡ್ತಾ ಹೋದರೆ ನಿಮ್ಗೆ ಸಾಲಾಗಿ ಹೋಳಿಗೆಗಳೆಲ್ಲೂ ಕೂಡ ನಿಮಗೆ ವೆರೈಟೀಸ್ ಹೋಳಿಗೆಗಳು, ನಿಮ್ಗೆ ಕಾಯಿ ಹೋಳಿಗೆ ಇರ್ಬೋದು, ಹೂರ್ಣದ ಹೋಳಿಗೆ ಇರ್ಬೋದು, ಹೀಗೆ ವೆರೈಟಿ ಹೋಳಿಗೆಗಳೆಲ್ಲ ಇದ್ದಾವೆ. ಮಾಡಬೇಕು. ಬಟ್ ವಾಸ್ತವ ನೋಡ್ತಾ ಹೋದರೆ ಈ ಸಾರಿ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಎಲ್ಲೆಲ್ಲಿ ಹೋಳಿಗೆ ಹೋಟೆಲ್ಗಳಿದ್ದಾವೆ ಈ ರೀತಿ, ಅವರೆಲ್ಲರಿಗೂ ಕೂಡ ಕಮರ್ಷಿಯಲ್ ಗ್ಯಾಸ್ ಬಿಸಿ ತಡ್ತಾ ಇದೆ. ದರ 4,000-5,000 ಅಂದರೆ ಎಲ್ಲಿಂದ ಕಟ್ಟೋದು ಆಗ್ತಾ ಇಲ್ಲ ಅನ್ನೋದು ಅವರ ಅಭಿಪ್ರಾಯ. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಬೆಳಗಾವಿಯಲ್ಲಿ ಕೈಗಾರಿಕೆಗಳಿಗೂ ಗ್ಯಾಸ್ ಬಿಸಿ ತಟ್ಟಿದೆ. ಮಚ್ಚೆ ಪ್ರದೇಶದ ಕಾರ್ಖಾನೆಗಳಿಗೆ ಗ್ಯಾಸ್ ಕೊರತೆ ಉಂಟಾಗಿದ್ದು ಆಕಾಶ್ ಫಾರ್ಮಿಂಗ್ ಟೆಕ್ನಾಲಜಿಗೆ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಪೌಡರ್ ಕೋಟಿಂಗ್, ಕಲರ್ ಕೋಟಿಂಗ್ಗೆ ಗ್ಯಾಸ್ ಬಳಕೆಯನ್ನ ಮಾಡಿದ್ದು ಗ್ಯಾಸ್ ಇಲ್ಲದೆ ಕೋಟಿಂಗ್ ಕೆಲಸ ಸ್ಥಗಿತ ಆಗುವಂತಹ ಭೀತಿ ಉಂಟಾಗಿದೆ. ಈ ಒಂದು ಗ್ಯಾಸ್ನಿಂದ ಎಲ್ಲ ಉದ್ಯಮದ ಮೇಲೂ ಇದೀಗ ಪರಿಣಾಮ ಬೀರ್ತಾ ಇದೆ. ಕೈಗಾರಿಕೆಗಳಿಗೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಪೌಡರ್ ಕೋಟಿಂಗ್, ಕಲರ್ ಕೋಟಿಂಗಿಗೆ ಗ್ಯಾಸ್ ಬಳಕೆ ಆಗಬೇಕು, ಆದರೆ ಈಗ ಗ್ಯಾಸ್ ಇಲ್ಲದೆ ಕೋಟಿಂಗ್ನ ಕೆಲಸವೇ ಸ್ಥಗಿತ ಆಗುವಂತಹ ಭೀತಿಯನ್ನ ಈ ಕೈಗಾರಿಕೆಗಳ ಉದ್ಯಮಿಗಳು ಈಗ ಹೊಂದಿದ್ದಾರೆ. ಕಾರಣ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ, ಯಾವಾಗ ಕೆಲಸವನ್ನು ಸ್ಟಾಪ್ ಮಾಡ್ತಾರೆ ಅನ್ನುವಂತಹ ಆತಂಕ ಅಲ್ಲಿನ ಸಿಬ್ಬಂದಿಗೂ ಇದೆ, ಜೊತೆ ಮಾಲೀಕರಿಗೆ ಮುಂದೇನು ಅನ್ನುವಂತಹ ಭಯನೂ ಕೂಡ ಕಾಡ್ತಾ ಇದೆ. ಸೊ ಈಗಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಉದ್ಯಮಗಳು ಕೂಡ ಮುಚ್ಚುವಂತಹ ಆತಂಕವನ್ನು ಕೂಡ ಎದುರಿಸ್ತಾ ಇವೆ. ಈಗ ಫ್ಯಾಕ್ಟರಿಗಳಲ್ಲಿ ಯಾವ ರೀತಿಯ ಸಮಸ್ಯೆ ಇದೆ ಅನ್ನೋದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ.
LPG ಸಮಸ್ಯೆ ಕೇವಲ ಹೋಟೆಲ್ ಉದ್ಯಮದ ಮೇಲೆಲ್ಲ ಮತ್ತು ಕೈಗಾರಿಕಾ ಉದ್ಯಮವನ್ನು ಕೂಡ ದೊಡ್ಡ ಪರಿಣಾಮ ಬೀರಿರ್ತಕ್ಕಂಥದ್ದು. ನಾನೀಗ ಬೆಳಗಾವಿಯ ಮಚ್ಚೆಯ ಆಕಾಶ್ ಇಂಡಸ್ಟ್ರೀಸ್ ಏನು ಟೆಕ್ನಾಲಜಿಯಲ್ಲಿ ಇದ್ದೇನೆ. ಇಲ್ಲಿನ ಅನೇಕ ಏನು ಗ್ಯಾಸ್ ಕಟ್ಟಿಂಗ್ ಅನ್ನ ಬಳಸಿ ಅನೇಕ ಮೆಟೀರಿಯಲ್ಗಳನ್ನ ಸದ್ಯ ಮಾಡಲಾಗುತ್ತೆ ಮತ್ತು ಇಲ್ಲಿನ ವಸ್ತುಗಳು ಕೇವಲ ಕರ್ನಾಟಕ ಅಲ್ಲದೆ ಹೊರ ದೇಶಗಳಿಗೂ ಕೂಡ ಸರಬರಾಜಾಗ್ತಕ್ಕಂಥದ್ದು. ಇಲ್ಲಿನ ಕೆಲ ವಸ್ತುಗಳು 100ಕ್ಕೂ ಹೆಚ್ಚು ವಸ್ತುಗಳನ್ನು ಇಲ್ಲಿ ತಯಾರು ಮಾಡಲಾಗುತ್ತೆ. ಇವು AC ಆಗಿರ್ಬೋದು ಮತ್ತು ಜನರೇಟರ್ ಸೇರಿದಂತೆ ವಿವಿಧ ತಯಾರಿಕಾ ಘಟಕದಲ್ಲಿ ಇವುಗಳನ್ನ ಸಿದ್ಧಪಡಿಸಲಾಗುತ್ತೆ. ಆದರೆ ಗ್ಯಾಸ್ ಕಟ್ಟರ್ನ ಬಳಸಿ ಈ ವಸ್ತುಗಳನ್ನು ಸಿದ್ಧ ಮಾಡಲಾಗುತ್ತೆ. ಎಲ್ಲದರ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಎಲ್ಲೂ ಕೂಡ ವಾಣಿಜ್ಯ ಬಳಕೆಯ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತಾಡಕ್ಕೆ ಮಹೇಶ್ ಇನಾಮದಾರ್ ಸರ್ ಇದ್ದಾರೆ. ಸರ್, ನಿಮ್ಮ ಮೇಲೆ ಗ್ಯಾಸ್ ಎಫೆಕ್ಟ್ ಯಾವ ರೀತಿ ಆಗಿದೆ, ನಿಮ್ಮ ಪರಿಣಾಮ? ಸರ್, ಗ್ಯಾಸ್ ಎಫೆಕ್ಟ್ ಇರೋದ್ರಿಂದ ಏನಾಗ್ತಾ ಇದೆ, ಕೆಲವೊಂದು ಪ್ರೊಸೆಸ್ ಮಾಡೋಕೆ ಆಗ್ತಾ ಇಲ್ಲ. ಸೊ 1-2 ಪ್ರೊಸೆಸ್ ಮಾಡಲಿಲ್ಲ ಅಂತಂದ್ರೆ ನಾವು ಪಾರ್ಟ್ಸ್ ಡಿಸ್ಪ್ಯಾಚ್ ಮಾಡೋಕೆ ಆಗಲ್ಲ. ಸೊ ಪಾರ್ಟ್ ಡಿಸ್ಪ್ಯಾಚ್ ಆಗಲ್ಲ ಅಂತಂದ್ರೆ ಸಪ್ಲೈ ಚೈನ್ ಡಿಸ್ಟರ್ಬ್ ಆಗಿಬಿಡುತ್ತೆ. 1 ವಾರದಿಂದ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಬಟ್ ಅದನ್ನ ರೇಷನಿಂಗ್ ಮಾಡ್ತಾ ಇದೀವಿ. ನಾವು ರೇಷನಿಂಗ್ ಮಾಡಿ ಯೂಸ್ ಮಾಡ್ತಾ ಇದ್ದೀವಿ. ಯಾವ್ದು ಪ್ರಯಾರಿಟಿ ಇದೆ ಅದನ್ನ ಮಾಡಿ ಕಳಿಸ್ತಾ ಇದ್ದೀವಿ. ಕೆಲವೊಂದು ಕಸ್ಟಮರಿಗೆ ರಿಕ್ವೆಸ್ಟ್ ಕೂಡ ಮಾಡ್ತಾ ಇದ್ದೀವಿ, ಸ್ವಲ್ಪ ಡಿಲೇ ಆಗತ್ತೆ ಅಂತ. ಸೊ ಹೀಗೆ ನಾವು ನಡೆಸ್ತಾ ಇದ್ದೀವಿ. ಇನ್ನು ಎಷ್ಟು ದಿನ ಗ್ಯಾಸ್ ಇಲ್ಲದೆ ಇದ್ರೆ ಸಮಸ್ಯೆ ಏನೇನಾಗ್ಬೋದು ಸರ್? ಸರ್, ಹೇಳಕ್ ಆಗಲ್ಲ. ಯಾಕಂತಂದ್ರೆ ಯಾವಾಗ ಸಿಗತ್ತೆ, ಏನಾಗತ್ತೆ, ಕರೆಂಟ್ ಪೊಸಿಷನ್ ಅಲ್ಲಿ ಏನು ಪ್ರಿಡಿಕ್ಟ್ ಮಾಡೋದು ಕಷ್ಟ ಆಗತ್ತೆ. ಸರ್, ಅಂದ್ರೆ ಈ ಗ್ಯಾಸ್ಗಳು ಅವೈಲಬಿಲಿಟಿ ಬಗ್ಗೆ ಏನಾದ್ರೂ ಮಾಡಿ ಸರ್ಕಾರ ಸೊಲ್ಯೂಷನ್ ಹುಡುಕ್ತಾರೆ ಅಂತ ಅನ್ಸತ್ತೆ. ಪಾಸಿಟಿವ್ ಆಗೇ ನಾವು ಇರಬೇಕು. ನಾವು ಪಾಸಿಟಿವೇ ಇದ್ದೀವಿ. ಏನಾದ್ರೂ ಔಟ್ಕಮ್ ಬರುತ್ತೆ, ಒಳ್ಳೆ ಔಟ್ಕಮ್ ಬರುತ್ತೆ ಅಂತ. ಗ್ಯಾಸ್ ಸಮಸ್ಯೆ ಆಗಿರ್ತಕ್ಕಂಥದ್ದು. ಗ್ಯಾಸ್ನಿಂದ ಕಟಿಂಗ್ ಮಾಡಬೇಕಾದಂತ ವಸ್ತುಗಳು ಕಟಿಂಗ್ ಆಗ್ತಾ ಇಲ್ಲ ಮತ್ತು ಒಟ್ಟಾರೆ ಇಂಡಸ್ಟ್ರೀಸ್ನ ಏನು ಸರಬರಾಜು ಸರಪಳಿ ಇದೆ, ಇದು ಒಂದರ ಮೇಲೆ ಒಂದು ಹೀಗೆ ಅವಲಂಬನೆ ಆಗುತ್ತೆ ಮತ್ತು ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ಇಂಟರ್ಲಿಂಕ್ ಕಟ್ ಆದ್ರೆ ಮುಂದೆ ದೊಡ್ಡ ಸಮಸ್ಯೆ ಎದುರಾಗ್ತಕ್ಕಂಥದ್ದು. ಗ್ಯಾಸ್ ಅವಶ್ಯಕತೆ ಇದೆ. ಅವಶ್ಯಕತೆ ಆಗಿರ್ತಕ್ಕಂಥ ಗ್ಯಾಸ್ ಅನ್ನ ಶೀಘ್ರದಲ್ಲೇ ಪೂರೈಕೆ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಉದ್ಯಮಿಗಳ ಬೇಡಿಕೆ ಆಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಗ್ಯಾಸ್ ಸಿಗದೆ ರಾಮನಗರದಲ್ಲಿ ಹೋಟೆಲ್ ಬಂದೇ ಆಗಿದೆ. ರಾಮನಗರದ ಶುಭೋದಯ ಹೋಟೆಲ್ ಈಗ ಕ್ಲೋಸ್ ಆಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿ ರೇಷ್ಮೆ ಮಾರ್ಕೆಟ್ ಪಕ್ಕದಲ್ಲಿದೆ ಈ ಹೋಟೆಲ್. ಕಳೆದ 2 ದಿನಗಳಿಂದ ಗ್ಯಾಸ್ ಪೂರೈಕೆ ಸ್ಥಗಿತ ಆಗಿದೆ. ಅಂದ್ರೆ ಗ್ಯಾಸ್ ಪೂರೈಕೆ ಸ್ಥಗಿತ ಆಗಿ ಸಾಕಷ್ಟು ದಿನಗಳಾದರೂ ಕೂಡ ಇದ್ದಂತಹ ಗ್ಯಾಸ್ ಅನ್ನ ಬಳಕೆ ಮಾಡ್ತಾ ಇದ್ರು ಹೋಟೆಲ್ನವರು. ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ಆ ಗ್ಯಾಸ್ಗಳನ್ನ ಬಳಸಿಕೊಂಡು ಆ ಹೋಟೆಲ್ಗಳಲ್ಲಿ ಒಂದಷ್ಟು ರೀತಿಯ ಆಹಾರಗಳನ್ನು ತಯಾರಿಸ್ತಾ ಇದ್ರು. ಬಟ್ ಈಗ ಕಂಪ್ಲೀಟ್ ಆಗಿ ಗ್ಯಾಸೇ ಇಲ್ಲ, ಸಿಲಿಂಡರೇ ಇಲ್ಲ, ಸಿಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಏನ್ ಮಾಡೋದು ಅಂತ ಹೇಳಿ ಹೋಟೆಲ್ ಅನ್ನೇ ಕ್ಲೋಸ್ ಮಾಡಿದ್ದಾರೆ ಇದೀಗ ಹೋಟೆಲ್ ಮಾಲೀಕರು. ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ಈಗ 3 ದಿನಗಳಿಂದ ಏನು ಈ ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ವ್ಯತ್ಯಾಸ ಆಗ್ತೈತೆ, ಈ ಕೂಡಲೇ ಇದನ್ನು ಚರ್ಚಿಸಿ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಜೊತೆಗೆ ಈಗ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗದಿರೋ ಕಾರಣ ನಾವು ರೈತರುಗಳು ಅಥವಾ ಹೊರಗಡೆಯಿಂದ ಬರುವಂಥ ಜನರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಇದರ ವಿರುದ್ಧವಾಗಿ ಏನೇನು ಈ ಮಾತುಕತೆ ನಡೀತೈತೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಇದು ಹೋಟೆಲ್ ಮಾಲೀಕರ ಸಂಘ ಗಮನಕ್ಕೆ ಬಂದಿದೆ. ಈ ಕೂಡಲೇ ಅಟ್ಲೀಸ್ಟ್ ಆಲ್ಟರ್ನೇಟ್ ವ್ಯವಸ್ಥೆ, ಅಟ್ಲೀಸ್ಟ್ 2 ಸಿಲಿಂಡರ್ ಕೊಡೋ ಜಾಗದಲ್ಲಿ 1 ಸಿಲಿಂಡರ್ ಆದರೂ ಕೂಡ ಒದಗಿಸ್ಕೊಡ್ಬೇಕು. ಆಲ್ಟರ್ನೇಟ್ ವ್ಯವಸ್ಥೆ ಅರ್ಧ ಸಿಲಿಂಡರ್ ಆದರೂ ಕೂಡ ಕೊಟ್ಟು. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗಿದ್ದು, ಗ್ಯಾಸ್ ಸಮಸ್ಯೆ ಬಗ್ಗೆ ಪರಿಷತ್ನಲ್ಲಿ ಮಾತಾಡಿದ್ದಾರೆ ಸಚಿವರು KH ಮುನಿಯಪ್ಪ. ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರು KH ಮುನಿಯಪ್ಪ ಮಾತಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು, 9,000 ಸಿಲಿಂಡರ್ ಕೊಡೋದಕ್ಕೆ ಏರ್ಪಾಡು ಮಾಡಲಾಗಿದೆ ಅಂತ ಹೇಳಿ ಪರಿಷತ್ನಲ್ಲಿ ಸಚಿವ KH ಮುನಿಯಪ್ಪ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ ಬೇಕಾಗಿರೋದು 40,000 ಸಿಲಿಂಡರ್. ಆದರೆ ಈಗ 9,000 ಸಿಲಿಂಡರ್ ಕೊಡೋದಕ್ಕೆ ಏರ್ಪಾಡು ಮಾಡಲಾಗಿದೆ ಅನ್ನೋದನ್ನ ಈಗ ಪರಿಷತ್ನಲ್ಲಿ ಸಚಿವರಾಗಿರುವ ಮುನಿಯಪ್ಪ ಅವರು ಹೇಳಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ 4,200 ಸಿಲಿಂಡರ್ಗಳನ್ನು ನಾವು ಕೊಡ್ತಿದ್ದೀವಿ. 1 ವಾರ ಸುಧಾರಿಸಿದ್ರೆ ನಾರ್ಮಲ್ ಸ್ಥಿತಿಗೆ ಬರಬಹುದು. ಸೋಮವಾರ ಹೋಟೆಲ್ ಮಾಲೀಕರ ಜೊತೆ ಸಭೆ ಮಾಡ್ತೇವೆ ಅಂತ KH ಮುನಿಯಪ್ಪ ಹೇಳಿದ್ದಾರೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾಟ್ ಮಾಡ್ಕೊಂಡಿದ್ವಿ.
ಅದರಲ್ಲಿ ಪ್ರಾಮುಖ್ಯತೆ ಯಾವುದಕ್ಕೆ ಕೊಡಬೇಕು ಅನ್ನೋದನ್ನು ಕೂಡ ನಾವು ಇನ್ನೂ 4-6 ಪ್ರೊಫೆಸರ್ನ ಇಟ್ಕೊಂಡು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನದಂತೆ ನಾವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4200 ಕೊಡ್ತಾ ಇದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1200 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾ ಇದ್ದೀವಿ. ನಮಗೆ